ಉಜ್ಜಯಿನಿ ಎಂದ ತಕ್ಷಣ ನಮಗೆ ನೆನಪಿಗೆ ಬರುವುದು ಮಹಾಕಾಲ ಮತ್ತು ಅಲ್ಲಿ ನಡೆಯುವ ಭಸ್ಮಾರತಿ. ಉಜ್ಜಯಿನಿಯ ಈ ಮಹಾಕಾಲನ ಸನ್ನಿಧಿಯಲ್ಲಿ ಮಧ್ಯರಾತ್ರಿ 3 ಗಂಟೆಗೆ ಶುರುವಾಗುವ ಶಿವನ ಪೂಜೆ ಸತತ 2.5 ಗಂಟೆಗಳವರೆಗೂ ನಡೆಯುತ್ತದೆ. ಈ ಪೂಜಾ ಕ್ರಿಯೆಯಲ್ಲಿ ಮಂತ್ರಘೋಷಗಳು ಮುಗಿಲು ಮುಟ್ಟುತ್ತವೆ, ರುದ್ರ ಪಠಣಗಳು ಮೊಳಗುತ್ತವೆ. ಶಿವನ ಕೈಲಾಸದಲ್ಲಿಯೇ ಮೊಳಗಿತೇನೋ ಎನ್ನುವ ಹಾಗೆ ಢಮರು ಸದ್ದು ಮಾಡುತ್ತದೆ. ಅದರ ಜೊತೆಗೆ ಶಂಖಾನಾದವೂ ಮೊಳಗುತ್ತದೆ. ಅಲ್ಲಿದ್ದ ಭಕ್ತರಿಗೆ ಕೈಲಾಸದಲ್ಲಿಯೇ ಇದ್ದ ಅನುಭವ. ಏತನ್ಮಧ್ಯೆ ಅರ್ಚಕರೊಬ್ಬರು ಕೈಯಲ್ಲಿ ಭಸ್ಮ ತುಂಬಿದ ಬಟ್ಟೆಯ ಗಂಟೊಂದನ್ನು ಹಿಡಿದುಕೊಂಡು ಮಂತ್ರಗಳ ತಾಳಕ್ಕೆ ತಕ್ಕಂತೆ ಭಸ್ಮದ ಗಂಟನ್ನು ಅಲ್ಲಾಡಿಸುತ್ತಾರೆ. ಇಡೀ ಗರ್ಭಗುಡಿಯೇ ಭಸ್ಮದಲ್ಲಿ ಮೀಯುತ್ತದೆ. ಮಹಾಕಾಲನ ಸ್ತುತಿ ಮುಗಿಲು ಮುಟ್ಟುತ್ತದೆ. ದೇಶದ ಪ್ರತಿ ಜ್ಯೋತಿರ್ಲಿಂಗ ಇರುವ ಕ್ಷೇತ್ರಗಳು ಸದಾ ನಿಗೂಢ ಶಕ್ತಿಯನ್ನು ಹೊಂದಿವೆ. ಅದರಲ್ಲೂ ಸಹ ಉಜ್ಜಯಿನಿಯ ಈ ಮಹಾಕಾಲನ ಸನ್ನಿಧಿ ಎಂದರೆ ಮಹಾವಿಶೇಷವೇ ಸರಿ. ಮಹಾಕಾಲ ಎಂಬ ಹೆಸರಿನಲ್ಲಿಯೇ ಒಂದು ರಹಸ್ಯವಿದೆ. ಕಾಲ ಎಂದರೆ 2 ಅರ್ಥಗಳನ್ನು ನೀಡುತ್ತದೆ. ಒಂದು ಸಾವು, ಎರಡನೆಯದ್ದು ಸಮಯ. ಇಡೀ ವಿಶ್ವದ ಚಲನೆಯನ್ನು ನಡೆಸುವವನೇ ಶಿವನು. ಹಾಗಾಗಿಯೇ ಇವನನ್ನು ಕಾಲ ಎಂದು ಕರೆದದ್ದು. ಕೇವಲ ಮೃತ್ಯು ಸಂಬಂಧಿತವಾಗಿ ಅಲ್ಲ, ಸಮಯದ ಪ್ರತಿನಿಧಿಯಾಗಿ ಮಹಾಕಾಲ ಉಜ್ಜಯಿನಿಯಲ್ಲಿ ನೆಲೆಸಿದ್ದಾನೆ. ರಾಕ್ಷಸ ದೂಷಣನ ಸಂಹಾರಕ್ಕಾಗಿ ಶಿವನು ಆ ರಾಕ್ಷಸನಿಗೆ ಕಾಲವಾಗಿ ಅಂದರೆ ಮೃತ್ಯುವಾಗಿ ಬಂದು ಅವನನ್ನು ಸಂಹರಿಸಿದ. ಇಲ್ಲಿ ನಾನು ಕಾಲ ಅಂದರೆ ಸಮಯದ ಅಂತ್ಯವರೆಗೂ ಇರುತ್ತೇನೆ ಎಂಬ ಭರವಸೆಯನ್ನು ಶಿವನು ನೀಡಿದ್ದರಿಂದ ಅವನಿಗೆ ಮಹಾಕಾಲ ಎಂಬ ಹೆಸರು ಬಂತು ಎಂದು ಹೇಳಲಾಗುತ್ತದೆ. ಹಾಗೆಯೇ ಪ್ರಾಚೀನ ಕಾಲದಲ್ಲಿ ಚಂದ್ರಸಿಂಗ್ ಎನ್ನುವ ರಾಜ ಅಂದಿನ ಅವಾಂತಿಕ ದೇಶವನ್ನು ಅಂದರೆ ಇಂದಿನ ಉಜ್ಜಯಿನಿಯನ್ನು ಆಳುತ್ತಿದ್ದ. ಒಮ್ಮೆ ಅವಾಂತಿಕ ದೇಶದ ಮೇಲೆ ರಿಪುದಾಮನ್ ಎಂಬ ರಾಜ ಆಕ್ರಮಣ ಮಾಡಿ ತನ್ನದೇ ರಾಜ್ಯಭಾರ ಶುರು ಮಾಡುತ್ತಾನೆ. ಪ್ರಜೆಗಳಿಗೆ ವಿಪರೀತ ಹಿಂಸೆ ನೀಡುತ್ತಿದ್ದ ರಿಪುದಾಮನ್ ರಾಕ್ಷಸನಂತೆ ನಡೆದುಕೊಳ್ಳಲು ಆರಂಭಿಸುತ್ತಾನೆ. ಪರಮಶಿವನ ಪರಮಭಕ್ತನಾಗಿದ್ದ ರಾಜ ಚಂದ್ರಸಿಂಗ್ ಶಿವನ ಕುರಿತು ತಪಸ್ಸು ಮಾಡುತ್ತಾನೆ. ಚಂದ್ರಸಿಂಗನ ಭಕ್ತಿಗೆ ಮೆಚ್ಚಿ ಬಂದ ಶಿವನು ರಿಪುದಾಮನ ಸಂಹಾರ ಮಾಡಿ ಆತನನ್ನು ಸುಟ್ಟ ಭಸ್ಮದಿಂದಲೇ ತನ್ನನ್ನು ತಾನು ಅಲಂಕರಿಸಿಕೊಂಡ ನಂತರ ಉಜ್ಜಯಿನಿಯಲ್ಲಿಯೇ ಸದಾಕಾಲ ನೆಲೆ ನಿಂತ. ಅಂದಿನಿಂದ ಇಂದಿನವರೆಗೂ ಉಜ್ಜಯಿನಿಯಲ್ಲಿ ಮಹಾಕಾಲನಿಗಾಗಿ ಭಸ್ಮಾರತಿ ನಿರಂತರವಾಗಿ ನಡೆದುಕೊಂಡು ಬಂದಿದೆ ಎಂದು ಹೇಳಲಾಗುತ್ತದೆ. ಶಿವನ 12 ಜ್ಯೋತಿರ್ಲಿಂಗಗಳಲ್ಲಿ 3ನೇ ಜ್ಯೋತಿರ್ಲಿಂಗವು ಮಧ್ಯಪ್ರದೇಶದ ಉಜ್ಜಯಿನಿ ನಗರದಲ್ಲಿದೆ. ಸಾಮಾನ್ಯವಾಗಿ ಲಿಂಗಗಳಾಗಿರಬಹುದು ಅಥವಾ ದೇವಾಲಯಗಳಾಗಿರಬಹುದು ಭೂಮಿಯ ಮೇಲ್ಮೈಗಿಂತ ಎತ್ತರದಲ್ಲಿರುತ್ತವೆ. ಆದರೆ ಈ ಮಹಾಕಾಲೇಶ್ವರ ದೇವಾಲಯವು ಭೂಮಿಯ ಮೇಲ್ಮೈಗಿಂತ ಕೆಳಗಿದ್ದು ದಕ್ಷಿಣ ದಿಕ್ಕಿನಲ್ಲಿದೆ. ಹಾಗಾಗಿ ಇದನ್ನು ದಕ್ಷಿಣಾಮೂರ್ತಿ ಅಂತಲೂ ಕರೆಯುತ್ತಾರೆ. ಉಜ್ಜಯಿನಿ ನಗರದ ವೈಭವವನ್ನು ಪುರಾಣಗಳಲ್ಲಿ ಮತ್ತು ಮಹಾಭಾರತದಲ್ಲೂ ಸಹ ಉಲ್ಲೇಖಿಸಲಾಗಿದೆ. ಶ್ರೀಕೃಷ್ಣ ಮತ್ತು ಆತನ ಸಹೋದರ ಬಲರಾಮರು ಇಲ್ಲಿನ ಸಾಂದೀಪಿನಿ ಆಶ್ರಮದಲ್ಲಿ ಅಧ್ಯಯನ ಮಾಡಿದರು ಎಂದು ಹೇಳಲಾಗುತ್ತದೆ. ಗುರುಗ್ರಹ ಸಿಂಹರಾಶಿಯನ್ನು ಪ್ರವೇಶಿಸಿದಾಗ ಪ್ರತಿ 12 ವರ್ಷಗಳಿಗೊಮ್ಮೆ ಇಲ್ಲಿ ಪ್ರಸಿದ್ಧ ಕುಂಭಮೇಳವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಇದನ್ನು ಸಿಂಹಸ್ಥ ಮೇಳವೆಂದು ಕರೆಯಲಾಗುತ್ತದೆ. ಶ್ರೀರಾಮನು ತನ್ನ ತಂದೆಯ ಮರಣದ ನಂತರ ಅವರ ಅಂತ್ಯಕ್ರಿಯೆಯನ್ನು ಉಜ್ಜಯಿನಿಯಲ್ಲಿ ಮಾಡಿದನು ಮತ್ತು ಆ ಸ್ಥಳವನ್ನು ರಾಮ್ಘಾಟ್ ಎಂದು ಕರೆಯಲಾಯಿತು. ಸಿಂಹಸ್ಥ ಕುಂಭಮೇಳದ ಶಾಹಿಬಾತ್ ಇದೇ ರಾಮ್ಘಾಟ್ನಲ್ಲಿ ನಡೆಯುತ್ತದೆ. ಅಯೋಧ್ಯೆ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಾಂತಿಕ, ಪುರಿ, ದ್ವಾರವಾತಿಚೇ ಸಪ್ತೇತಾಹ ಮೋಕ್ಷದಾಯಕ. ನಮ್ಮ ಭಾರತದಲ್ಲಿ ಮೋಕ್ಷವನ್ನು ಒದಗಿಸುವ 7 ನಗರಗಳಿವೆ ಮತ್ತು ಅವುಗಳಲ್ಲಿ ಅವಾಂತಿಕ ನಗರದ ಪ್ರಾಮುಖ್ಯತೆಯು ಇತರ ನಗರಗಳಿಗಿಂತ ಸ್ವಲ್ಪ ಹೆಚ್ಚು. ಇದೇ ಉಜ್ಜಯಿನಿಯನ್ನು ಮಂಗಳ ಗ್ರಹದ ಉಗಮ ಸ್ಥಳವೆಂದು ಪರಿಗಣಿಸಲಾಗಿದೆ. ಉಜ್ಜಯಿನಿಯು 84 ಶಿವಲಿಂಗಗಳು, 64 ಯೋಗಿನಿಯರು, 8 ಭೈರವರು ಮತ್ತು 6 ವಿನಾಯಕರನ್ನು ಹೊಂದಿದೆ. ಉಜ್ಜಯಿನಿಗೆ ಉಜ್ಜಯಿನಿ, ಪ್ರತಿಕಲ್ಪ, ಪದ್ಮಾವತಿ, ಅವಾಂತಿಕ, ಭೋಗಾವತಿ, ಅಮರಾವತಿ, ಕುಮುದ್ವತಿ, ವಿಶಾಲ, ಕುಚಸ್ಥಿತಿ ಹೀಗೆ ಹಲವಾರು ಹೆಸರುಗಳಿವೆ. ಹಾಗೆಯೇ ಉಜ್ಜೈನ್
ಎಂದರೆ ಉತ್ಕರ್ಷ ಪೂರ್ಣ ವಿಜಯ ಭೂಮಿ ಎಂದು ಕೂಡ ಹೇಳಲಾಗುತ್ತದೆ. ಇಡೀ ದೇಶದ ಕಾಲಮಾನ ನಿರ್ಧಾರ ಆಗುವುದೇ ಉಜ್ಜಯಿನಿಯ ಕ್ಷೇತ್ರದಿಂದ. ಉಜ್ಜಯಿನಿಯನ್ನು ಭಾರತದ ಮಧ್ಯ ಧ್ರುವ ರೇಖೆ ಎಂದು ಕರೆಯುತ್ತಾರೆ. ಇಂದಿಗೂ ಕೂಡ ನಮ್ಮ ಜನ್ಮ ಯಾವುದೇ ಊರಿನಲ್ಲಿ ಆಗಿರಲಿ, ಜನ್ಮ ಕುಂಡಲಿಯ ನಕ್ಷತ್ರ, ರಾಶಿ ಇವೆಲ್ಲ ನಿರ್ಧಾರ ಆಗುವುದು ಉಜ್ಜಯಿನಿಯ ಕಾಲಮಾನದ ಆಧಾರದ ಮೇಲೆ. ಉಜ್ಜಯಿನಿಯ ಕಾಲಮಾನ IST ಅಂದರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ಗಿಂತ 29 ನಿಮಿಷಗಳ ಕಾಲ ಹಿಂದಿದೆ. ಉಜ್ಜಯಿನಿಯ ಸಮಯಪಾಲನ ತಂತ್ರಗಳ ಪ್ರತ್ಯಕ್ಷ ವರದಿಯನ್ನು ಕಾಣಲು ನಾವು ವೇದಶಾಲಾ ವೀಕ್ಷಣಾಲಯಕ್ಕೆ ಒಮ್ಮೆ ಭೇಟಿ ನೀಡಬೇಕು. ಸದ್ಯ ಇದನ್ನು ಸರ್ಕಾರಿ ಜೀವಾಜಿ ವೀಕ್ಷಣಾಲಯ ಎಂದು ಕರೆಯಲಾಗುತ್ತದೆ. 4ನೇ ಶತಮಾನದ ಖಗೋಳಶಾಸ್ತ್ರ ಗ್ರಂಥವಾದ ಸೂರ್ಯ ಸಿದ್ಧಾಂತದ ಪ್ರಕಾರ ಉಜ್ಜಯಿನಿಯು ಭೌಗೋಳಿಕವಾಗಿ ಶೂನ್ಯ ರೇಖಾಂಶದ ಧ್ರುವರೇಖೆ ಮತ್ತು ಕರ್ಕಾಟಕ ವೃತ್ತ ಛೇದಿಸುವ ಸ್ಥಳದಲ್ಲಿದೆ. ಅದಕ್ಕಾಗಿ ಇದನ್ನು ಭೂಮಿಯ ಹೊಕ್ಕಳು ಅಥವಾ ಕೇಂದ್ರ ಎಂದು ಕರೆಯುತ್ತಾರೆ. ಇದನ್ನು ಭಾರತದ ಗ್ರೀನ್ವಿಚ್ ಸಮಯ ಎಂದು ಕೂಡ ಕರೆಯಲಾಗುತ್ತದೆ. ಉಜ್ಜಯಿನಿಯ ಮಹಾಕಾಳವು ಉಪಖಂಡದ ಪ್ರಬಲ ಗುರುತ್ವಾಕರ್ಷಣೆಯ ಕೇಂದ್ರದಲ್ಲಿದೆ. ಈ ಶಿವ ದೇವಾಲಯವು ದಕ್ಷಿಣ ಮಧ್ಯಪ್ರದೇಶದ ಕ್ಷಿಪ್ರಾ ನದಿಯ ಪಕ್ಕದಲ್ಲಿ ಮಾಳವ ಪ್ರಸ್ಥಭೂಮಿಯ ಮೇಲಿದೆ. ಈ ಪ್ರದೇಶದ ತಳಪಾಯವು ದಟ್ಟವಾದ ಬಸಾಲ್ಟಿಕ್ ಬಂಡೆಯಾಗಿದ್ದು ಸುಮಾರು 70 ದಶಲಕ್ಷ ವರ್ಷಗಳ ಹಿಂದೆ ಸಂಭವಿಸಿದ ಬೃಹತ್ ಲಾವಾ ಹರಿವಿನಿಂದ ರೂಪುಗೊಂಡಿದೆ. ಈ ಬಸಾಲ್ಟ್ಗಳನ್ನು ಆಡುಮಾತಿನಲ್ಲಿ ಡೆಕ್ಕನ್ ಟ್ರಾಪ್ಸ್ ಎಂದು ಕೂಡ ಕರೆಯಲಾಗುತ್ತದೆ. ಬಹು ಗುರುತ್ವಾಕರ್ಷಣೆಯ ಸಮೀಕ್ಷೆಗಳು ಉಪಖಂಡದಲ್ಲಿನ ಪ್ರಬಲ ಗುರುತ್ವಾಕರ್ಷಣೆಯ ಕೇಂದ್ರದಲ್ಲಿ ನಿಖರವಾಗಿ ನೆಲೆಗೊಂಡಿದೆ. ಆಧುನಿಕ ಗುರುತ್ವಾಕರ್ಷಣೆಯ ವೈಪರೀತ್ಯವನ್ನು ಉಪಗ್ರಹದಿಂದ ಅಳೆಯಲಾಗುತ್ತದೆ. ಸರಳವಾಗಿ ಹೇಳುವುದಾದರೆ ಮಹಾಕಾಳೇಶ್ವರವು ಭಾರತದ ಅತ್ಯಂತ ದಟ್ಟವಾದ ಗುರುತ್ವಾಕರ್ಷಣೆಯ ಸ್ಥಳದಲ್ಲಿದೆ. ನಾಸಾದ 2003ನೇ ವರ್ಷದ ಗ್ರೇಸ್ ಮಿಷನ್ ಅಂದರೆ ಗ್ರಾವಿಟಿ ರಿಕವರಿ ಮತ್ತು ಕ್ಲೈಮೇಟ್ ಎಕ್ಸ್ಪರಿಮೆಂಟ್ ನಿಂದ ಹೊರತೆಗೆಯಲಾದ ಪ್ರಾದೇಶಿಕ ಗುರುತ್ವಾಕರ್ಷಣೆಯ ನಕ್ಷೆ ಇಲ್ಲಿದೆ ನೋಡಿ. ಮಹಾಕಾಳೇಶ್ವರ ಜ್ಯೋತಿರ್ಲಿಂಗದ ಸ್ಥಳವನ್ನು ಗಮನಿಸಿ, ಪೂರ್ಣ ಕೆಂಪು ಬಣ್ಣದಿಂದ ಕೂಡಿದೆ. ಕಾಳಿದಾಸ, ವರಹಮಿಹಿರ, ಬಾಣಭಟ್ಟ, ರಾಜಶೇಖರ, ಪುಷ್ಪದಂತ, ಶಂಕರಾಚಾರ್ಯ, ವಲ್ಲಭಾಚಾರ್ಯ, ಭರತಹರಿ, ದಿವಾಕರ ಕಟ್ಟಾಯನ ಮತ್ತು ಮೊದಲಾದ ವಿವಿಧ ಕ್ಷೇತ್ರಗಳ ಮಹಾನ್ ವಿದ್ವಾಂಸರು ಉಜ್ಜಯಿನಿಯೊಂದಿಗೆ ತಮ್ಮ ಒಡನಾಟವನ್ನು ಹೊಂದಿದ್ದರು. ಮೊಘಲ್ ಚಕ್ರವರ್ತಿ ಅಕ್ಬರ್ ಈ ನಗರವನ್ನು ತನ್ನ ಪ್ರಾದೇಶಿಕ ರಾಜಧಾನಿಯನ್ನಾಗಿ ಮಾಡಿಕೊಂಡನು. 18ನೇ ಶತಮಾನದ ಮೊದಲು ಮರಾಠರು ಇಲ್ಲಿ ಆಳ್ವಿಕೆ ನಡೆಸುತ್ತಿದ್ದರು. ಸಿಂಧಿಯಾ ರಾಜವಂಶದ ಆಡಳಿತಗಾರರು ಹಿಂದೂ ಧರ್ಮದ ಪ್ರಚಾರಕ್ಕಾಗಿ ಕೆಲಸ ಮಾಡಿದರು. 1235ರಲ್ಲಿ ಇಲ್ತುಮಿಶ್ ಈ ನಗರವನ್ನು ಆಕ್ರಮಿಸಿ ಲೂಟಿ ಮಾಡಿದನು. ರಾಜ ವಿಕ್ರಮಾದಿತ್ಯನು ಈ ನಗರವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡನು. ಮಹಾನ್ ಸಂಸ್ಕೃತ ವಿದ್ವಾಂಸನಾದ ಕಾಳಿದಾಸನು ಆ ಆಸ್ಥಾನದಲ್ಲಿದ್ದನು. ಈ ನಗರದಲ್ಲಿಯೇ ರಾಜ ಬಾರ್ತಾರಿ ವೈರಾಗ್ಯ ದೀಕ್ಷೆ ತೆಗೆದುಕೊಂಡನು. ನಾಥ ಸಂಪ್ರದಾಯದಲ್ಲಿ ಧಾರ್ಮಿಕ ಪಂಥದ ಗುರು ಗೋರಖನಾಥರ ಮೂಲಕ ಶತಮಾನಗಳಿಂದ ಉಜ್ಜಯಿನಿ ಹಿಂದೂ, ಜೈನ ಮತ್ತು ಬೌದ್ಧ ಧರ್ಮದ ಧಾರ್ಮಿಕ ಕೇಂದ್ರವಾಗಿದೆ. ಇಷ್ಟೇ ಅಲ್ಲದೆ ಇನ್ನು ಹಲವಾರು ವಿಚಾರಗಳನ್ನು ತನ್ನ ಕ್ಷೇತ್ರದಲ್ಲಿ ಇರಿಸಿಕೊಂಡಿರುವ ಮಹಾಕಾಳನಿಗೆ ನಮಿಸುತ್ತಾ ಧನ್ಯವಾದ ಶೃಂಗಪ್ರಿಯ.